ಹಲೋ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಗೋಕರ್ಣದ ಬಗ್ಗೆ ನಿಮಗೆ ಮಾಹಿತಿ ತಿಳಿಸ್ಕೊಡ್ತೀನಿ. ಇಲ್ಲಿ ಸಾಕ್ಷಾತ್ ಶಿವನ ಆತ್ಮಲಿಂಗ ಇರೋ ಪ್ಲೇಸ್ ಇದು. ನಾವು ಒಂದ್ಸರಿ ವಿಸಿಟ್ ಮಾಡಿದ್ವಿ, ನಿಮಗೂ ಅದನ್ನು ತೋರಿಸ್ತಾ ಇದ್ದೀನಿ. ಇದು ನೋಡಿ, ಅದು ಶಿವನ ಸಾಕ್ಷಾತ್ ಆತ್ಮಲಿಂಗ. ನಾವು ಕೈಯಿಂದ ಮುಟ್ಬೋದಾದ ಪ್ಲೇಸ್ ಇದು. ಇದು ಮುರುಡೇಶ್ವರ ಶಿವನ ದೇವಸ್ಥಾನ. ಅದನ್ನು ಸ್ವಲ್ಪ ಹ್ಯಾಡ್ ಮಾಡಿದ್ದೀನಿ. ಅದು ಆತ್ಮಲಿಂಗಗಳಲ್ಲಿ ಇದು ಒಂದು. ಇದು ಚಿಕ್ಕ ಸ್ಟೋರಿ ಏನಪ್ಪ ಅಂದರೆ, ರಾವಣನ ತಾಯಿ ಮರಳಲ್ಲಿ ಶಿವನ ಲಿಂಗ ಮಾಡಿ ಪೂಜೆ ಮಾಡ್ತಾ ಇರ್ತಾರೆ ಗೋಕರ್ಣದಲ್ಲಿ. ಆಗ ಮಳೆ ಬಂದು ಕೊಚ್ಕೊಂಡು ಹೋಗ್ತಾ ಇರುತ್ತೆ. ಆವಾಗ ನಿಜವಾದ ಶಿವಲಿಂಗ ತಂದು ಕೊಡ್ತೀನಿ ಅಂತ ರಾವಣ ತಪಸ್ಸು ಕೂತ್ಕೊಳ್ತಾನೆ. ತಪಸ್ಸು ಮಾಡಿ ಆತ್ಮಲಿಂಗವನ್ನು ಪಡ್ಕೊಳ್ತಾನೆ ಶಿವನಿಂದ. ಪಡ್ಕೊಂಡು ಒಂದು ಷರತ್ತು ಷರತ್ತು ಹಾಕಿ ಕೆಳಗಡೆ ಇಡಬಾರ್ದು ಅನ್ನೋ ಷರತ್ತು ಹಾಕಿ ಕಳಿಸ್ಕೊಡ್ತಾರೆ. ಇದನ್ನು ಲಂಕೆಗೆ ತೊಗೊಂಡೋಗೋವಾಗ ರಾವಣ ಸಂಧ್ಯಾ ವಂದನೆ ಆಗೋ ಥರ ಭಾಸ ಆಗುತ್ತೆ. ಅಂದರೆ ಅದು ವಿಷ್ಣುವಿನ ಪ್ಲ್ಯಾನ್ ಆಗಿರುತ್ತೆ. ಇದೆಲ್ಲ ಚಿಂತೆ ಮಾಡಿ ಅಮರನಾದರೆ ಅವ್ರನ್ನ ಹಿಡಿಯೋಕ್ಕಾಗಲ್ಲ ಅಂದ್ಬಿಟ್ಟು ಇವರೆಲ್ಲ ಪ್ಲ್ಯಾನ್ ಮಾಡಿ ಗಣೇಶ ಹತ್ರ ಹೋಗ್ತಾರೆ. ಗಣೇಶ ಬಂದು ಬಟುವಿನ ರೂಪ ಧರಿಸಿ ರಾವಣನ ಹತ್ರ ಬರ್ತಾರೆ. ರಾವಣ ಅಂದರೆ ಗೋಕರ್ಣದಲ್ಲಿ ಬರ್ತಾರೆ. ಆಗ ರಾವಣ ಸಂಧ್ಯಾ ವಂದನೆ ಮಾಡೋಕ್ಕೋಸ್ಕರ ಆತ್ಮಲಿಂಗನ ಹಿಡ್ಕೊ ಅಂತ ಹೇಳ್ತಾರೆ. ಅದು ಭಾರ ಇರುತ್ತೆ, ನಾನು ಹಿಡಿಯೋಷ್ಟೊತ್ತು ಹಿಡಿತೀನಿ, ನಾನು ಆಮೇಲೆ ಕರಿತೀನಿ, ನಿನ್ನ ಬಂದು ತೊಗೋಬೇಕು, ಇಲ್ಲಾಂದರೆ ನಾನು ಕೆಳಗಡೆ ಇಟ್ಬಿಡ್ತೀನಿ ಅಂತ ಹೇಳ್ತಾನೆ. ಸರಿ, ಸಂಧ್ಯಾ ವಂದನೆ ಮಾಡ್ತಾ ಇರ್ತಾನೆ ರಾವಣ. ಆಗ ಇದು 2 ಸಾರಿ ನಿಧಾನಕ್ಕದು, 3ನೇ ಸಾರಿ ಗಣೇಶ ಕೆಳಗಡೆ ಇಟ್ಟೇ ಬಿಡ್ತಾನೆ. ಅದು ಬಂದಿರೋ ಕಾರ್ಯನೇ ಅದಲ್ವಾ. ಆಮೇಲೆ ನೆಕ್ಸ್ಟ್ ಕೋಪಗೊಂಡು ಎತ್ತಕ್ಕೆ ನೋಡ್ತಾನೆ. ಬೇಡ ಅಂದರೂ ಇಟ್ಬಿಟ್ಟಿರ್ತಾನೆ. ಆಮೇಲೆ ಎತ್ತಕ್ಕೆ ನೋಡ್ತಾನೆ, ಆಗೋದೇ ಇಲ್ಲ. ಅದು ಎತ್ತಕ್ಕೆ ತುಂಬ ಕೈಗೆ ಬರುತ್ತೆ. ಆಮೇಲೆ 5 ಪ್ಲೇಸಲ್ಲಿ ಅದು ಬೀಳುತ್ತೆ. ಇದು ಗೋಕರ್ಣದಲ್ಲಿರೋ ದೇವಸ್ಥಾನ ಆತ್ಮಲಿಂಗ. ಆಮೇಲೆ ರಾವಣ ಬಂದು ತಪ್ಪಾಯಿತು ಅಂತ ಕೇಳ್ಕೊತಾರೆ. ಅದು ಲೋಕ ಕಲ್ಯಾಣಕ್ಕೋಸ್ಕರ ನಿನ್ನಿಂದ ಆಯಿತು, ಪರವಾಗಿಲ್ಲ ಅಂತ ಕ್ಷಮಿಸ್ತಾರೆ. ಇದೇ ಗೋಕರ್ಣದ ಹೆಬ್ಬಾಗಿಲು. ಅಂದರೆ ಡೋರು ಹೋಗೋ ಪ್ಲೇಸು. ಇದು ದೇವಸ್ಥಾನ. ಮತ್ತು ಇದು ಒಳಗಡೆ ಇರೋ ಆತ್ಮಲಿಂಗ ಗೋಕರ್ಣದಲ್ಲಿ ನಾವು ಮುಟ್ಟಿ ಸ್ಪರ್ಶ ಮಾಡ್ಬೋದು. ಅಲ್ಲೆಲ್ಲ ಮಡಿಯಿಂದ ಹೋಗಿ ದೇವ್ರ ದರ್ಶನ ಮಾಡ್ಕೋಬೋದು. ಮತ್ತು ನಾವು ಟೈಮಿಂಗ್ಸು ಲೇಟಾಗಿ ಹೋಗಿದ್ದರಿಂದ ನಾವು 3:30 ಆ ಥರ ಹೋದ್ವಿ. ಅಲ್ಲಿ 5 o'clock ಓಪನ್ ಇತ್ತು. 5 ಇಂದ 7ವರೆಗೂ. ಮತ್ತು ಬೆಳಗ್ಗೆ 6 ಇಂದ 12 o'clockವರೆಗೂ ಇರುತ್ತೆ. ಮಧ್ಯದಲ್ಲಿ ಸ್ವಲ್ಪ ಬ್ರೇಕ್ ಕೊಡ್ತಾರೆ. ನೀವು ಆ ಟೈಮಿಂಗ್ಸ್ ನೋಡಿಕೊಂಡು ದರ್ಶನ ಮಾಡಿಕೊಂಡು ಬರ್ಬೋದು. ನಾವು 3:30ಗೆ ಹೋದಾಗ 5 o'clock ಓಪನ್ ಅಂದರು. 5 o'clock ನಾವು ದರ್ಶನಕ್ಕೆ ನಿಂತ್ಕೊಂಡ್ವಿ. ದರ್ಶನ ಮಾಡಿಕೊಂಡು ದೇವ್ರ ದರ್ಶನ ಮಾಡಿಕೊಂಡು ಅಲ್ಲೆಲ್ಲ ಹೂವುಗಳು ಕೊಡ್ತಾಯಿರ್ತಾರೆ. ಹೂವು ತೊಗೊಂಡೋಗಿ ಅಲ್ಲಿ ಒಳಗಡೆ ಕೊಡ್ಬೋದು. ಮತ್ತು 7:30 ಹಂಗೆ ಅನ್ನಪ್ರಸಾದ ಇರುತ್ತೆ. ಊಟದ ವ್ಯವಸ್ಥೆ ಇರುತ್ತೆ ಅಲ್ಲೇ ಸ್ವಲ್ಪ ಮುಂದೆ ಹೋದರೆ. ನೋಡಿ, ನಾವು ಕ್ಯೂನಲ್ಲಿ ನಿಂತ್ಕೊಂಡು ಓಪನ್ ಮಾಡ್ತಾ ಇದ್ದಾರೆ. ಈಗ 5:30ಗೆ ಓಪನ್ ಇದೆ. ಹಿಂಗೆ ಓಪನ್ ಮಾಡ್ತಾ ಇದ್ದಾರೆ. ಎಲ್ಲರೂ ಒಳಗಡೆ ಹೋಗೋಕ್ಕೆ ರೆಡಿಯಾಗಿದ್ದೀವಿ. ಮತ್ತು ಅಲ್ಲಿ ಡ್ರೆಸ್ ಕೋಡ್ ಇದೆ. ಪಂಚೆ ಉಟ್ಕೋಬೇಕು. ಡ್ರೆಸ್ಸು ಇಲ್ಲ ಅಂದರೆ ದುಪ್ಪಟ ಅಂತ ಕಂಪಲ್ಸರಿ ಇದೆ. ಸ್ಯಾರಿ ಉಟ್ಕೋಬೇಕು, ಇಲ್ಲ ಡ್ರೆಸ್ ಹಾಕ್ಕೋಬೇಕು. ದುಪ್ಪಟ ಅಂತೂ ಕಂಪಲ್ಸರಿ ಇರಲೇಬೇಕು. ಇಲ್ಲ ಅಂದರೆ ಬಿಡೋದಿಲ್ಲ. ಆ ಸೆಕ್ಯೂರಿಟಿ ನಿಂತಿದ್ದಾರಲ್ವ, ಅವರು ಹೇಳ್ತಾನೆ ಇರ್ತಾರೆ, ನೋಡಿ ಶರ್ಟ್ ಬಿಚ್ಚಿದ್ದಾರೆ, ಮತ್ತು ಪಂಚೆನೇ ಇರಬೇಕು. ಪಂಚೆ ಕಟ್ಕೊಂಡ್ರೇ ಒಳಗಡೆ ಬಿಡೋದು, ಇಲ್ಲಾಂದರೆ ಅಲೋ ಮಾಡಲ್ಲ. ಮತ್ತು ಒಳಗಡೆ ಹೋಗಬೇಕಾದ್ರೆ ಸ್ವಲ್ಪ ರೂಲ್ಸ್ಗಳೆಲ್ಲ ಹಾಕಿದ್ದಾರೆ.
ಯಾಕಂದರೆ ಸಾಕ್ಷಾತ್ ಶಿವನ ಆತ್ಮಲಿಂಗನ ನಾವು ಕೈಯಿಂದ ಮುಟ್ಬೋದಲ್ವ, ಅದರಿಂದ ಸ್ನಾನ ಮಾಡಿನೇ ಬರಬೇಕು ಅಂತೆಲ್ಲ ರೂಲ್ಸ್ಗಳು ಹಾಕಿದ್ದಾರೆ ಅಲ್ಲಿ. ಮತ್ತು ಒಳಗಡೆ ಅಂತೂ ಫೋನ್ ಅಲೌಡ್ ಇಲ್ಲವೇ ಇಲ್ಲ. ಯಾರಾದರೂ ಅಪ್ಪಿ ತಪ್ಪಿ ಏನಾದರೂ ಒಳಗಡೆ ಫೋನು ಎತ್ಕೊಂಡು ಹೋಗಿ ಇಲ್ಲ ವೀಡಿಯೋ ಮಾಡ್ತಾರೋದು ನೋಡಿದ್ರೆ ಅವರಂತೂ ತುಂಬ ಬೈಸ್ಕೋಬೇಕಾಗುತ್ತೆ. ನೆಕ್ಸ್ಟ್ ಅದಾದಮೇಲೆ ದರ್ಶನ ಎಲ್ಲ ಮುಗಿಸ್ಕೊಂಡು ಬೀಚ್ ಕಡೆ ಹೊರಟ್ವಿ. ಬೀಚ್ ಕಡೆ ನೋಡಿ ಇನ್ನೇನು ಸನ್ಸೆಟ್ ಆಗೋ ಟೈಮು ನಾವು ಹೋದಾಗ. ಆವತ್ತೇನಪ್ಪ ಅಂದರೆ ಸ್ವಲ್ಪ ಮೇಲ್ಗಡೆ ಇದ್ದಂಗೆ ಚೆನ್ನಾಗಿತ್ತು, ಆಮೇಲೆ ಮೋಡಗಳೆಲ್ಲ ಮೇಲೆ ಬಂದ್ಬಿಟ್ಟು ಸನ್ಸೆಟ್ಟೇ ಕಾಣಿಸ್ಲಿಲ್ಲ ನಮಗೆ. ಮತ್ತು ಅಲ್ಲೇ ಅಕ್ಕಪಕ್ಕದಲ್ಲಿ ನೋಡಿ ಒಳಗಡೆ ಹೋಗ್ತಾಯಿದ್ವಿ. ಅಕ್ಕಪಕ್ಕದಲ್ಲೆಲ್ಲನೂ ಹೋಟ್ಲುಗಳಿದೆ, ಚಿಕ್ಕ ಚಿಕ್ಕ ಹೋಟ್ಲುಗಳು, ಕಾಫಿ ಟೀ. ಮತ್ತು ಈ ಕಡೆ ಎಲ್ಲ ಹೋಟ್ಲಿದೆ, ಚೆನ್ನಾಗಿದೆ ಅದು. ಅದರಲ್ಲಿ ತಿಂಡಿನೂ ಚೆನ್ನಾಗಿದೆ, ಎಲ್ಲ ಚೆನ್ನಾಗಿದೆ. ಅಲ್ಲೇ ನೀವು ಊಟವನ್ನು ಮಾಡ್ಕೋಬೋದು. ಈಗ ನಾವು ಬೀಚ್ ನೋಡಿ ಓಡಿ ಹೋಗ್ತಾಯಿದ್ದೀವಿ. ಬೀಚಲ್ಲಿ ಹೋಗಿ ಹಾಗೆ ಒಂದು ಸಮುದ್ರದಲ್ಲಿ ಡೈ ಹೊಡೆಯೋಣ ಅಂತ ನೋಡಿ ಹೋಗ್ತಾಯಿದ್ದೀವಿ. ಹಾಗೆ ನೀವು ಒಂಟೆ ಮೇಲೆ ಕೂತ್ಕೊಂಡು ಒಂದು ರೈಡ್ ಮಾಡ್ಬೋದು. ನಾವಂತೂ ಆ ಸಾಹಸ ಮಾಡೋಕ್ಕೆ ಹೋಗಲಿಲ್ಲ. ಸೀದಾ ಆಮೇಲೆ ಒಂದು ವಿಷಯ ಹೇಳಬೇಕು, ಹಸು ನೋಡಿ ಅಲ್ಲಿ. ನನಗೆ ತುಂಬ ಗೋಕರ್ಣದಲ್ಲಿ ಬೇಜಾರಾಗೋ ವಿಷಯ ಅಂದರೆ ಈ ಹಸುಗಳು, ನಾಯಿಗಳು. ಅದೊಂದು ನನಗೆ ತುಂಬ ಹಿಂಸೆ ಕೊಡೋ ವಿಚಾರ. ಅದು ಏನಪ್ಪ ಅಂದರೆ ಅವುಗಳಿಗೆ ನ್ಯಾಯವಾಗಿ ಆಹಾರನೇ ಇಲ್ಲ. ಪಾಪ ಜ್ಯೂಸ್ ಕುಡ್ದಾಕಿರೋ ಪೇಪರ್ಸು, ಲೋಟಗಳು ಎಲ್ಲ ತಿಂತಾಯಿದೆ. ಹೊಟ್ಟೆಲ್ಲ ಚುರುಕು ಅನಿಸುತ್ತೆ, ಆ ಥರ ಪೊಸಿಷನ್ನು. ಆ್ಯಕ್ಚುಲಿ ಗೋಕರ್ಣ ಅಂದರೆ ಗೋವಿನ ಕಿವಿ ಥರ ಇರೋದಕ್ಕೆ ಆತ್ಮಲಿಂಗ ಗೋಕರ್ಣ ಅಂತಾರೆ. ನೋಡಿದ್ರೆ ಅವುಗಳ ಪರಿಸ್ಥಿತಿ ಅಂತೂ ನನಗೆ ನೋಡೋಕ್ಕೆ ಆಗಿಲ್ಲ. ಅಲ್ಲಿ ಸೆಕ್ಯೂರಿಟಿಗೂ ಹೇಳ್ಬಿಟ್ಟೆ ನಾನು, ಅಟ್ಲೀಸ್ಟ್ ಆ ಪ್ರಸಾದದಲ್ಲಿ ಆ ಪ್ರಸಾದ ತಿನ್ನೋವಾಗ ವೇಸ್ಟ್ ಮಾಡ್ತಾರೆ, ಅದು ಮೋರಿಗೆ ಬಿಡ್ತಾರೆ ಎಲ್ಲ ತೊಗೊಂಡೋಗಿ. ಅಟ್ಲೀಸ್ಟ್ ಒಂದು ಬುಟ್ಟಿಲಿ ಹಾಕಿ ಆ ಕಡೆ ಹಾಕಿದ್ರೆ ಎಷ್ಟೋ ಇವುಗಳು ತಿನ್ಕೊಳ್ಳುತ್ತೆ, ಹಸುಗಳು, ನಾಯಿಗಳು. ಅದಕ್ಕೂ ಊಟ ಸಿಕ್ಕದಂಗೆ ಆಗುತ್ತೆ. ಅದಂತೂ ತುಂಬ ಮೋಸವಾಗಿದೆ ಗೋಕರ್ಣದಲ್ಲಿ. ಅದು ತುಂಬ ಬೇಜಾರು ಅನ್ನಿಸ್ತು ನನಗಂತೂ. ಹೇಗಿದೆ ಗೋಕರ್ಣ? ಥ್ಯಾಂಕ್ ಯು.